ಏನ್ರಿ ಮಾಡೋದೀಗ? ಏನು ಮಾಡೋದೀಗ? ಆಪ್ರೇಷನ್ ಮಾಡಿಸ್ತೀನಿ ನನ್ನ ಮಗ ಸತ್ತೋಯ್ತಾನಲ್ಲ, ಏನು ಮಾಡೋದು? ನಿಂಗೆ ದಡ್ಡಿ ನೀನು ಗೊತ್ತಾಯ್ತು ನಿನಗೆ? ಒಳ್ಳೆ ಮುಗಿನ ಮುಗಡೆ ಹೆಂಗೆ ಮಾತಾಡ್ತಾಳೆ ನೋಡಲಿ. ಬಾಯಿ ಮುಚ್ಕೊಂಡು ಕೂತ್ಕಲೆ. ಬಾಯಿ ಮುಚ್ಕೊಂಡು ಕೂತ್ಕೊತಾರೆ. ಏನ್ರಿ ಮಾಡೋದು ಈಗ? ರೀ ಏನು ಮಾಡೋದು ಹೇಳ್ರಿ? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ತೋಗದ ತಲೆ ಕೆಟ್ಟದಂಗೆ ಆಯಿತು. ಏನು ಮಾಡೋದು ರೀ? ಹೇಳ್ರಿ ರೀ. ದುಡ್ಡು ಯಾರ ಹತ್ರ ಕೇಳೋದು? ಇನ್ಯಾರ ಹತ್ರ ಕೇಳಿಯೇ? ನೋಡು, ಡಾಕ್ಟ್ರು ಆಪ್ರೇಷನ್ ಮಾಡಿದ್ರು ಕಷ್ಟ ಆಯ್ತದೆ ಅಂತವ್ರೆ. ನೋಡಿ ಸುಮ್ಮನೆ ಡಿಚಾರ್ಜ್ ಮಾಡ್ಸ್ಕೊಂಡು ಕರ್ಕೊಂಡೋಗದ ಮನೆಗೆ. ರೀ ನಿಮ್ಮ ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ, ಹಂಗೆ ಮಾತ್ರ ಅನ್ಬೇಡಿ ಕಟ್ರಿ ನನ್ನ ಮಗ. ಅವ್ವ ನೀವು ಎಂತ ಮಾತಾಡ್ತಿದ್ದೀರಿ? ನನ್ನ ಮಗನಿಗಿಂತ ದುಡ್ಡು ಹೆಚ್ಚ್ರಿ. ದುಡ್ಡು ಹೆಚ್ಚಲ್ಲ ಕಲೆ. ಎಲ್ತಾರನೇ ಹೇಳು. ₹1 ಕಾಸಿಲ್ವಲ್ಲ ನಾನು ಎಲ್ತಾರನೇ ಅಂತ. ಮನೆನೇ ಮರಕ್ಕೆ ನನ್ನ ಮಗನಿಗಿಂತ ಹೆಚ್ಚ ಮನೆ ಹೋದ್ರೋಯ್ತದೆ. ಲೋನ್ ಕ್ಲಿಯರ್ ಆಗ್ದಾನೆ ಯಾರು ಮನೆ ತಗೊಂಡರು? ನಾನು ಆಗಲೇ ವಿಚಾರಿಸ್ನಿಲ್ಲ. ನಾನು ಆಗಲೇ ಲೋನ್ ಕ್ಲಿಯರ್ ಆದ್ಮೇಲೆ ತಗೋತೀವಿ ಅಂತವ್ರು. ಯಾರು ಕೊಡಕ್ಕಿಲ್ಲಕಂತ ಹೋಗು. ಮುಂಗಡ ದುಡ್ಡನ್ನ ಇಸ್ಕೊಬ್ರಾಗ್ರಿ. ಏನ್ರಿ ಮಾಡೋದು? ನನ್ನ ಮಗನ ಕಳ್ಕೊಳ್ಳೋದು ನಾನು. ನನಗಿನ್ ಯಾರಿದ್ದಾರು? ನಾನು ಏನು ಮಾಡೋದತ್ತ ನೋಡು. ನನ್ನ ಕೈಲಿ ನನಗೇನು ಆಯ್ತಲ್ಲ. ನನಗೆ ಆಗಿರೋ ನಾನು ಈಗ ನನ್ನ ಪ್ರಯತ್ನ ಪಡ್ತಲ್ಲ. ನಾನು ರವಿಯಣ್ಣ ಕೇಳ್ಬಿಟ್ಟು ಇಸ್ಕೊಳ್ಳಿ ಹೊಸರವ. ರೀ ನಿಮ್ದು ಅಮ್ಮ ನಿಮ್ಮ ಕಾಲು ಗಾರೆ ಬೀಳ್ತೀನಿ, ನಿಮ್ಮ ಕೈ ಮುಗಿತೀನಿ ರೀ. ಪ್ಲೀಸ್ ಕರ್ರಿ, ನಿಮ್ದು ಅಮ್ಮ ಕರ್ರಿ ರೀ. ರೀ ನನ್ನ ಮಗನ ಉಳಿಸ್ಕೋಬೇಕು ಕರ್ರಿ. ರೀ ನಿಮ್ದು ಅಮ್ಮ ಕರ್ರಿ. ಮಾತಾಡ ಫೋನ್ ಮಾಡಿ ಕೇಳಿ. ಆಯಿತು, ನಾನು ಮಾಡಕ್ಕಿಲ್ಲ. ನಾನು ಆ ಯೋಗ್ಯತೆ ಉಳಿಸ್ಕೊಂಡಿಲ್ಲ. ನಾನು ನನ್ನ ತಮ್ಮನ ನಿಷ್ಠುರ ಮಾಡ್ಕೊಂಡೆ, ಎಲ್ಲರೂ ನಿಷ್ಠುರ ಮಾಡ್ಕೊಂಡೆ ನಿನ್ನಿಂದವ. ಈಗ ಹೋಗಿ ಕೇಳಕ್ಕೆ ಹೋದ್ರೆ ಯಾರು ಮಕ್ಕಳಿಗೆ ಕೇಳಿ ನನಗೆ ಬೇಡಬೇಡಕ್ಕಂತ ಹೋಗು. ನಾನು ಮಾಡಕ್ಕಿಲ್ಲ. ನಾನು ಫೋನ್ಗಿನ್ ಮಾಡಕ್ಕಿಲ್ಲ ಕಣ. ನಾನು ಅವೆಲ್ಲ ನನಗೆ ಹೇಳಲೇ ಬಿಡ ನೀನು. ನನಗೆ ಇಷ್ಟ ಇಲ್ಲ ನನಗೆ ಮಾಡೋಕ್ಕೆ. ಅವ್ರು ಕೂತು ಮಾತಾಡೋ ಯೋಗ್ಯತೆ ಉಳಿಸ್ಕೊಂಡಿಲ್ಲ ನಾನು ಮಾಡಕ್ಕಿಲ್ಲ. ನನ್ನ ಫೋನ ದರ್ದ್ರ ಮುಂಡೆ ನಿನ್ನಿಂದನೇ ಎಲ್ಲ ಇವರು ಎಲ್ಲ ನನ್ನ ಜೊತಿದ್ರು. ನನ್ನ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಯ್ತಿದ್ರು. ನಿನ್ನಿಂದನೇ ಎಲ್ಲ ಇದಾಗಿದ್ದು ನನಗೆ. ಇದೇ ನಿಂಗೆ ಮಾತಾಡ್ತೀರಿ? ನಾನು ರೀ ಬಂದಿದ್ದು. ನೀವು ತಾನೇ ಹೋಗಿ ಮನೆಗೆ ಹೋಗಿ ನೀನು ಅಲ್ಲಿ ನಡಿ ಇಲ್ಲಿ ಖರ್ಚು ಮಾಡ್ಬೇಕಾಗ್ತದೆ ಅಂದ್ಬಿಟ್ಟು ಅಂದಿದ್ದು. ನೋಡಿ ಎಷ್ಟರ ಮಟ್ಟಿಗೆ ಮಾತಾಡ್ತೀರಿ ಅಂದ್ಬಿಟ್ಟು. ನೀವು ಮಾಡಿರೋ ಸರಿ, ನಾನು ಮಾಡಿರೋ ತಪ್ಪ? ನೀವು ಹೇಳಿದ್ಕೆ ನಾನು ಬಂದಿದ್ದು. ಇಲ್ಲ ನಾನು ಯಾಕೆ ಬರ್ತಿದ್ದೆ? ನಾನು ಯಾಕೆ ಬರ್ತಿದ್ದೆ ಹೇಳಿ? ಹೋಗು ನೀನು. ಇವ್ರಿಗೆಲ್ಲ ಮಾಡ್ಕೊಂಡಿರೋದೇ ನಾನೇ ಬರುವ ಅಂತ ಹೇಳಿದ್ದು ನೀವು. ಎಲ್ಲರಿಗೂ ತಂದಕ್ಕೆ ನನ್ನ ಕಡೆ ಬರುವ ಅಂತ ಹೇಳ್ದವ್ರು ನೀವು. ಈಗ ನೋಡ್ರಿ ಹಿಂಗೆ ಮಾತಾಡ್ತಿರೋದು ನೀವು. ಏನು ಗೊತ್ತಾಯ್ತು ನಿಮಗೆ? ಓ ನೀವು ಸರಿ ಬಿಡಿ, ಚೆನ್ನಾಗಿ ಮಾತಾಡ್ತೀರಿ. ನಾನೇನಾದ್ರು ಇರೋದು ಬೇಡ ಅಂತ ಹೇಳಿದ್ನ? ನೀವು ತಾನೇ ಇರ್ದಂಗೆ ಕರ್ಕೊಬಂದಿದ್ದು. ನಾನೇ ಕರ್ಕೊಬಂದೆ. ನಾನೇ ಬಾಯಿ ನೋಡಿ ಬಾಯಿ ಹಂಗೆ ಬೊಗಳ್ತಾಳೆ ಅಂತ ದರ್ದ್ರ ಬಡ್ಡಿ. ಹಿಂಗೆ ಬೊಗ್ಳಿ ಹಿಂಗೆ ಮನೆ ಹಾಳು ಮಾಡಿರೋದಲ್ಲ ನಮ್ಮ ಮನೆ ಮುಳುಗಿಸಿರೋದು. ನೀನು ಇನ್ನೆಂಗೆ ಮುಳುಗಿಸಿದ ಹೇಳಿ? ಹಿಂಗೆ ನಾನು ಮುಳುಗಿಸಿ ನಾನು ರೀ. ಅವೆಲ್ಲ ಮಾತುಕತೆ ಬೇಡ ರೀ. ನಿಮ್ದು ಅಮ್ಮ ನಿಮ್ಮ ಕಾಲ್ಗಾರ ಬಿಡ್ತೀನಿ, ನಿಮ್ಮ ಕೈ ಮುಗಿತೀನಿ ರೀ. ರೀ ಮಾದೇವನ್ನ ಕೇಳಿ ನಡೀರಿ. ರೀ ಕೇಳಿ ನಡೀರಿ. ನೋಡ್ಲತ್ತ, ನಾನಂತೂ ಕೇಳಕ್ಕಿಲ್ಲ. ನಾನು ಸತ್ರ ಕೇಳಕ್ಕಿಲ್ಲ. ನನಗೆ ಬೇಡ. ನಾನು ಅವ್ರ ಮಕ ತೋರ್ಸೋಕ್ಕೂ ಯೋಗ್ಯತೆ ಉಳಿಸ್ಕೊಂಡಿಲ್ಲ. ನಾನು ಅಂತ ದುಡ್ಡು ಕೇಳೋದು ನನ್ನ ಮುನ್ಸದ. ನಾನು ಇಷ್ಟು ದಿನ ಬದುಕಿದ್ರೆ ಸತ್ತಿದ್ರೆ ಅಂತ ತಿರುಗು ನೋಡಿಲ್ಲ. ಯಾವುದಕ್ಕೂ ನಾನು ಒಂದು ಕಾರ್ಯ ಕರೆದಿಲ್ಲ, ಏನು ಕರೆದಿಲ್ಲ. ಈಗ ಏಕೆ ತುಂಬ ನಾನು ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ರೆ ನಾನು ಮಾನ ಬರೋದಿ ಪ್ರಶ್ನೆ ಅಲ್ವಾ? ನನ್ನ ಮಾತಾಡ್ಸೋಕ್ಕೂ ನಾನು ಯೋಗ್ಯತೆನ ಉಳಿಸ್ಕೊಂಡಿಲ್ಲ. ನನ್ನ ತಮ್ಮನ ನಮ್ಮ ಮನೆಯವ್ರನ್ನ ಮಾತಾಡೋಷ್ಟು ಯೋಗ್ಯತೆ ನಾನು ಉಳಿಸ್ಕೊಂಡಿಲ್ಲ. ನಾನಂತೂ ಹೋಯ್ಕಿಲ್ಲ. ಸುಮ್ಮನೆ ನನ್ನ ಬಲವಂತ ಮಾಡೋಕ್ಕೋಗ್ಬಿಡ ನೀನು. ಎಲ್ಲ ನನ್ನ ಮಗನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಕಂತಾಗಿ ಅದಕ್ಕೆ ಅಂತ ಇದ್ದೀರಿ. ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಹೋಗ್ಬಿಟ್ಟು ಕೇಳ್ಬಿಟ್ರೆ ಏನದು? ಏನು ಕಳ್ಕೊಂಡವು? ನನ್ನ ಮಗ ಉಳ್ಕತ್ತಂತಾನೆ. ಪ್ಲೀಸ್ ಕರ್ರಿ, ನಿಮ್ದು ಅಮ್ಮ ಕರ್ರಿ. ಹೋಗ್ರಿ ಕೇಳ್ಕೊಬರಗ್ರಿ. ನೋಡ್ಲತ್ತ, ನಾನು ದಯವಿಟ್ಟು ನೀನು ಹೇಳ್ತೀನಿ ಕೇಳ್ಕೊ. ನೀನು ಬೇಜಾರು ಮಾಡ್ಬೇಕು ಅಂತಲ್ಲ. ನಾನಂತೂ ಸತ್ರು ಹೋಯ್ಕಿರೋ. ನಾನು ಅವ್ರ ಮನೆಗೆ ಹೋಗೋಂಥ ಯೋಗ್ಯತೆ ಕಳ್ಕೊಂಡಿದ್ದು. ನಾನು ಹೋಯ್ಕಿರೋ. ನನ್ನ ಮಗನಿಗೆ ಏನಾರೇ ಆಗಲಿ ಅಲ್ವಾ? ನಿಮ್ಮ ಅಟ್ಟ ಚಲೋ ನಿಮ್ಗೆ ಹೆಚ್ಚು. ನನ್ನ ಆರೋಗ್ಯ, ನನ್ನ ಮಗನ ಆರೋಗ್ಯ ಹೆಂಗಾರ ಅಲ್ಲೋಲಿ ಅಲ್ವಾ? ನೀನು ಏನಾರು ಮಾತಾಡ್ಕೊಂಡು ನೀನು ಏನಾರು ಬೊಗಳ್ಕೊ ಹತ್ಕೊಂಡ್ರಿಗೂ ಸಂಬಂಧ ಇಲ್ಲ ಆಯ್ತಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಡು. ಜಾಸ್ತಿ ಮಾತು ಬಿಡ ನೀನು. ಯೋಗ್ಯತೆಗೆ ಇಷ್ಟು ಬೆಂಕಿ ಕಂದ್ರೆ ಯಾರು ಮಕ್ಕ ಹೋಗ್ದರು. ಅದು ಹೇಳ್ತಾವ್ನಿ ಹೊಸ ಅರ್ಥ ಮಾಡ್ಕೋಬೇಕು. ನಾನು ಹೋಯ್ಕಿರೋದು ಅಂತ ಹೇಳ್ತಾರೆ ನಿನಗೆ. ಎಷ್ಟು ಸತಿ ಅಂತ ಹೇಳ್ಬೇಕು ನಿನಗೆ? ಎಷ್ಟು ಸತಿ ಹೇಳ್ಬೇಕು ಹೇಳು? ಓ ರೀ ಬೇಡ ಕರ್ರಿ. ಆಟ ಮಾಡೋದು ಒಳ್ಳೇದಲ್ಲ ಕರ್ರಿ. ರೀ ನನ್ನ ಮಗನಿಗಿಂತ ಹೆಚ್ಚ್ರಿ. ಯಾಕವ ಅಲ್ಲತ್ತೆ? ಯಾಕಂದ್ರೆ ನಮ್ಮ ಮಾದೇವನು ಕಾಸು ಕೇಳುವಂತಳಲ್ಲ. ನನಗೆ ಮಾನ ಬರೋದಿಲ್ಲ ಬಜ್ಜಿ. ಹೇಳಿ, ನಾವು ಇಷ್ಟು ದಿವ್ಸ ಗಂಟೆ ಅವ್ರು ಮಾತಾಡ್ತಿದ್ದಿಲ್ಲ. ಈಗ ದುಡ್ಗೋಸ್ಕರ ಬಂದವನೇ ಅಂತ ಅನ್ಸ್ಕೊಳ್ಳೋದ? ಹೇಳಜ್ಜಿ. ಅಲ್ಲಕನಜ್ಜಿ, ಏನು ಮಾಡೋಕ್ಕದ? ಇವತ್ತು ನಮ್ಮ ಪರಿಸ್ಥಿತಿ ಕೆಟ್ಟದಾಗದೆ. ನಾವೇ ಕಾಲಿಗೆ ಬಿಡ್ಬೇಕಾರೆ ಹೋಗಿ. ಇನ್ನು ಏನು ಮಾಡೋಕ್ಕದಜ್ಜಿ? ಹೆಂಗಪ್ಪ ನಿಮ್ಗೆ ತಿಳ್ದಂಗೆ ಮಾಡ್ರವ. ನಾವೇನು ಹೇಳಂಗಿದ್ದದು? ನಾವೇನು ಹೇಳವ? ಅವತ್ತೈತು ನಿಮ್ಮದು ಅಚ್ಚುಕಟ್ಟಾಗಿ ನೋಡ್ಕೊಂಡು ಎಲ್ಲ ಕುಟುಂಬದಾಗಿದ್ದ ನೀನು ಚೆನ್ನಾಗಿದ್ಬಿಟ್ಟಿದ್ರೆ ಇವತ್ತು ಈ ತೊಂದರೆನೇ ಇಲ್ಲ. ಏನು ಕಡ್ದು ಕಟ್ಟೆ ಆಗ್ತಿದ ನೀನು ಮನೇಲಿ? ಅವೇನು ಒಂದ್ಲೇನು ರಸ್ಮಿ ಮಾಡ್ಕೊಂಡೇ ಹೋಯ್ತಲ್ವ? ಮನೆ ಜನ ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಏನು ಕುತ್ಕೊಂಡು ಉಣ್ಣೋರು ಯಾರಿದಾರವ ಅಲ್ಲಿ? ಎಲ್ಲ ಅಷ್ಟೋ ಇಷ್ಟೋ ಅವ್ರಿಗೆ ಆದಷ್ಟು ಭಂಗ ಮಾಡ್ಕೊಳ್ತಾರೆ ಹೋಯ್ತಿರೋದು. ಏನು ಕುತ್ಕೊಂಡು ತಿಂತಿದಾರ ಅಜ್ಜಿ? ಅದು ಹಂಗೋ ಆಯಿತು. ಈಗ ಏನು ಮಾಡಿ ಇವತ್ತು ಆಗ್ಬೇಕಾದ್ರೆ ನೋಡ್ಬೇಕಲ್ವ ಅಜ್ಜಿ? ಇಲ್ಲದೆ ಕಟ್ಕೊಂಡು ಕುತ್ಕೊಂಡ್ರ ಅಜ್ಜಿ. ಇವ್ರು ಹೇಳಿದ್ರೆ ಅರ್ಥನೇ ಮಾಡ್ಕೊತಿಲ್ಲ ಕಣಜ್ಜಿ. ಹೋಗ್ಬಿಟ್ಟು ಬರೋಗಿ ಅದ್ರಿ ಹೇಳಿದ ಮಾತು ಕೇಳ್ತಾ ಇಲ್ಲ. ನಾನು ಹೋಯ್ಕಿಲ್ಲ ಕಣಜ್ಜಿ. ಅಲ್ಲ ಕಣಜ್ಜಿ, ಇವತ್ತು ಯಾವ ಮಕ್ಕ ಹೊತ್ಕೊ ಹೋಗ ನಾನು? ಅವ್ರ ಮನೆಯವ್ರನ್ನ ನಾನು ಒಂದ್ಸತಿ ಮಾತಾಡ್ಸಿಲ್ಲ. ನಾನು ಆಚೆ ಬಂದಮೇಲೆ ನೋಡಪ್ಪ ಇವತ್ತು ಬಂದ ದೊಡ್ಡ ಮನ್ಸ್ನಾಗೆ ಮಾತಾಡ್ಸಕ್ಕೆ ಅಂತ ಅನ್ಸ್ಕೊಳ್ಳೋಣ ಅವ್ರ ಕೈಲಿ. ಅನ್ಸ್ಕೊಳ್ಳೋಣ ಅಜ್ಜಿ. ಒಂದೊಂದ್ಬಿಟ್ಟು ಎರಡು ಅನ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಬೇಡ, ನಾನು ಹೋಯ್ಕಿಲ್ಲ. ಅದಕ್ಕೆ ಡಿಚಾರ್ಜ್ ಮಾಡಿಸ್ಕೊಂಡು ಹೋಗೋದಂತ ಕಣಜ್ಜಿ. ಡಿಚಾರ್ಜ್ ಮಾಡ್ಸ್ಕೊಂಡು ಕರ್ಕೊಬತ್ತೀನಿ. ಅವ್ರು ಆಪ್ರೇಷನ್ ಮಾಡಿಸಿದ್ರು ಗ್ಯಾರಂಟಿ ಇಲ್ಲ ಅಂತಂದ್ಮೇಲೆ ಇನ್ನು ಯಾಕೆ ಆಪ್ರೇಷನ್ ಮಾಡಿಸಿ ಕೂಯಿಸಿ ಕೊರಿಸಿ ಈ ಥರಗಿಸ್ಬೇಕು? ಕರ್ಕೊ ಹೋಯ್ತೀನಿ ಅಂತ ಮನೆಗೆ. ಯಾಕಂದ್ರೆ ಮಗ ಮುಗಿನ ತಗೊಂಡೋಗಿ ಮನ್ಸ್ಕೊಂಡು ಏನು ಮಾಡಬೇಕು ಅನ್ಕೊಂಡಿದ್ದೀನಿ ನೀನು? ಅಲ್ಲ ಅವ್ರು ಏನು ಹೇಳ್ತಾರೆ ಡಾಕ್ಟ್ರು? ಆಪ್ರೇಷನ್ ಮಾಡಿದ್ಮೇಲೆ ಚೆಂದದೋ ಇಲ್ವೋ ಹಂಗೆ ಹಿಂಗೆ ಅಂತ 1000 ಹೇಳಿ ನಾವು ಮಾಡಂಥದ್ದು ಮಾಡ್ಬೇಕು ತಾನೆ? ಮಾಡೋಕರ್ತೇವೆ ಮಾಡ್ಬೇಕಲ್ವಪ್ಪ? ಹೆಂಗೂ ಸದೈತೆ ಅಂದ್ಬಿಟ್ಟು ಇವತ್ತೇ ಕರ್ಕೊಂಡೋಗಿ ಇಸ್ಕೊಳಕ್ಕದ ಮನೇಲಿ? ಚಂದವ ಹೇಳು, ನೀನೇ ಹೇಳು ಮತ್ತೆ. ಏನು ರಜೆ ಮಾಡೋಣ? ನನ್ನ ಕೈಲಿ ನಡೀತಿಲ್ಲ. ಕೈ ಏನು ಮಾಡೋಣ ಹೇಳು? ನಾನು ಇನ್ನೇನು ಇಲ್ಲ. ಅದಕ್ಕೆ ಸುಮ್ಮನೆ 10,000 ರೂಪಾಯಿ ದುಡ್ಡಿತ್ತು. ನೆನ್ನೆಯಿಂದ 5,000 ಖರ್ಚಾಗದೆ.
ಇವತ್ತೊಂದು ದಿವಸ ಬೆಡ್ ಚಾರ್ಜ್ ಕೊಟ್ಬಿಟ್ಟು ಸುಮ್ಮನೆ ಹೊಂಟೋಗ್ಬಿಟ್ರು ಒಳ್ಳೇದು ಅಂತ ಅನ್ಕೋತೀನಿ. ಅವ್ರು ಹೇಳೋರಲ್ಲ ಹೆಂಗುವೆ ಬದುಕಲ್ ಡೌಟು ಅಂತ. ಹಂಗಂದ್ರೆ ಕಾಯ್ತಿದ್ರ ನೀವು? ನನ್ನ ಮಗನಿಗೆ ಏನಾರ ಅಲ್ಲಿ ಅಂತ ಕಾಯ್ತಾ ಕುಂತಿದ್ರಿ ಏನ್ರಿ ನೀವು? ಅಲ್ಲ ನನ್ನ ಮಗನಿಗಿಂತ ನಿಮ್ಮ ಆಟ ಚಲ ಬಿಟ್ಬಿಟ್ಟು ಹೋಗಿ ಒಂದು ಮಾತ್ಕಂಗೆ ಅನ್ನಿ ನೀವು ನೋಡದ ಏನಾದ್ರು ಕೊಟ್ಬಿಟ್ರೆ ಆಪ್ರೇಷನ್ ಮಾಡಿಸ್ಬಿಟ್ರೆ ನಿಮ್ದಾಗಿರ್ಬೋತಾನೆ. ನೋಡು ಸುಮ್ಮನೆ ನನಗೆ ಕೋಪತ್ತಿಸ್ಬಿಡ, ಇಷ್ಟಕ್ಕೆಲ್ಲ ನೀನೇ ಕಾರಣ. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದು ಬಿಟ್ರೆ ನಿನಗೆ ಒಳ್ಳೇದು. ಇಲ್ಲಾಂದ್ರೆ ಮತ್ತೆ ನಾನು ಕೆಟ್ಟ ಪಡೆದಾಗ್ಬಿಡ್ತೀನಿ. ನಾನು ಹೇಳೋರು ಅರ್ಥ ಆಯ್ತಲ್ಲ ನಿನಗೆ? ಹೇಳೋರು ಅರ್ಥ ಆಯ್ತಲ್ವ ಹೇಳು? ರೀ ನಿಮ್ದು ಅಮ್ಮಯ್ಯನ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಕಾಲು ಕಟ್ಕೊತೀನಿ. ನನ್ನ ಮಗನ ಕಳ್ಕೊಂಡ್ರೆ ನಾನು ಇರೋಕ್ಕಿಲ್ಲ. ನಿಜಕ್ಕೂ ನನ್ನ ಮಗನಿಗೆ ಮುಂಚೆಗೆ ನಾನು ಸತ್ತೋಗ್ಬಿಡ್ತೀನಿ. ನನ್ನ ಮಗನ ಕಳ್ಕೊಂಡು ನಾನು ಇರೋಕ್ಕಿಲ್ಲ. ನನ್ನ ಹೊಟ್ಟೆ ಎಷ್ಟು ಸುರ್ಕಂತದೆ ಗೊತ್ತು, ಎಷ್ಟು ನೋವಾಯ್ತದೆ ಮನ್ಸಿಗೆ ಅಂತ. ಎತ್ತೊಟ್ಟೆ ಗೊತ್ತೋ ಕಷ್ಟ ಏನು ಅಂದ್ಬಿಟ್ಟು. ನಿಮ್ಗೆ ಏನು ಗೊತ್ತು? ಹೇಳಿದ ಮಾತನ್ನ ಕೇಳಕ್ಕಿರೋ ಹೆಂಗಾಡ್ತಾರೆ ನೋಡು. ನೋಡಜ್ಜಿ, ಇವ್ರು ಆಟ ಚಲ್ವೇ ಹೆಚ್ಚಾಗೋಯ್ತು ನನ್ನ ಮಗನಿಗಿಂತವ. ಈ ಥರ ಆಟ ಚಲ ಮಾಡ್ಕೊಂಡು ನಿಂತವ್ರಲ್ಲ ಇವರು. ಆಯ್ತು ಸುಮ್ಕಿರ್ತಾಯಿ, ಸುಮ್ಕಿರತ್ತಾಗೆ, ಸುಮ್ಕಿರು. ನಿಮ್ಮ ಕೈ ನಾರೇ ಮುಗಿತು, ನಿಮ್ಮ ಕಾಲು ಕಟ್ಕೊತೀನಿ ಕಣ್ರಿ. ನಿಮ್ದು ಅಮ್ಮ ಕಣ್ರಿ, ಪ್ಲೀಸ್ ಕಣ್ರಿ, ಹೋಗ್ರಿ. ಹೋಗ್ಬಿಟ್ಟು ಹೇಳ್ಬಿಟ್ಟು ಬನ್ನಿ. ಹಿಂಗೆ ಹುಷಾರ್ ತಪ್ಪದೆ ಅಂದ್ಬಿಟ್ಟು ಹೇಳ್ರಿ, ಅವ್ರು ಸಹಾಯ ಮಾಡೇ ಮಾಡ್ತಾರೆ. ನಿಮ್ದು ಅಮ್ಮ ಯಾಕನ್ರಿ? ನೋಡು ಮಗ ಇದ್ರು ಅಷ್ಟೇ ಹೋದ್ರು ಅಷ್ಟೇ ಅಂತ ತಲೆಗೆಡ್ಸ್ಕೊಳಕಿಲ್ಲ ನಾನು ಹೋಗಿಲ್ಲ ಅಂದ್ಮೇಲೆ ಹೋಯ್ಕಿಲ್ಲ. ನನಗೂ ಮಾನ ಮರೋದಿದೆ. ನೀನು ಇವತ್ತು ಹೇಳೋ ಬುದ್ಧಿ ಅವತ್ತೇ ಹೇಳ್ಬೇ. ನೀನು ಇರ್ಬೋದಾಯ್ತಲ್ಲ ಒಟ್ಟಿಗೆ. ಏನು ಉಣ್ಬಾರ್ದು ಉಣ್ಕೊತಿದ್ರ ಅಚ್ಚುಕಟ್ಟಾಗಿ ಈ ಕಡೆ ಉಣ್ಕೊಂಡು ಹೋಗ್ದಾನೆ ಬಿಟ್ಟು ಹಂಗೆ ಹಿಂಗೆ ಅಂತ ತಲೆಗೆಡ್ಸ್ಬಿಟ್ಟು ಈಗ ಸಮಾಧಾನ ಆಗಿದೆ ನಿನಗೆ. ಆಲಿ ಸುಮ್ಕಿರು. ನಾನು ಯಾವಾಗಲೇ ಗಂದೆ ನಾನು ಇದು ಯಾಕ್ರಿಗೆ ಎಲ್ಲ ಮಾತಾಡಿರಿ ನೀವು? ಅಯ್ಯೋ ಶಿವನೇ ಭಗವಂತಗಂತ ಹೋಗತ್ತಾಗಿದೆ ನೆಮ್ಮದಿ ಇರೋದೇ ಇಲ್ಲಕತ್ತೆ. ಅಲ್ಲ ಯಾವ ಥರ ಅಂತ ಇದ್ದೀರಿ ನೋಡಿ. ನನ್ನ ಮಗನಿಗೆ ತಂಗಾರೆ ನಿಮಗೆ ನಿಮ್ಮ ಸ್ವಾಭಿಮಾನನೇ ಹೆಚ್ಚ ನಿಮಗೆ. ಅಲ್ಲ ಮುಗಿನ ಟೀಚರ್ ಮಾಡ್ಕೊಂಡು ಕರ್ಕೊ ಹೋಗೋದು ಅಂತಿದ್ದೀರಲ್ಲ, ಈ ಪರಿಸ್ಥಿತಿ ಮುಗಿ ನೋಡ್ಬಿಟ್ಟು ನಿಮ್ಗೆ ಹೆಂಗೆ ಅನ್ಸುತ್ತೆ ನಿಮಗೆ? ಅಲ್ಲ ಮನ್ಸನ್ಗೆ ದುಡ್ಡೇ ಮುಖ್ಯ ಎಲ್ಲ ತಿಳ್ಕೊಳ್ಳಿ ನೀವು. ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ನೀನು. ನನಗೆ ಹಸ್ಬೇಡ ಪಾಪ, ಹೋಗಿ ನೀನು ಕೇಳೋಗಿ. ನೀನು ನನಗೆ ಕೇಳ್ಬೇಡ. ನೀನು ಹೇಳು ಗಿಳು ಅಂತವ ನೀನು. ಇದೊಳೆ ಸರಿ ತಿಳಿದೋಳು ತೀರ ಜಗಳ ನೋಡಜ್ಜಿ, ನೋಡು ನನ್ನ ಪರಿಸ್ಥಿತಿ. ಯಾರು ನನ್ನ ಮಾತು ಕೇಳಕ್ಕಿಲ್ಲ. ಆಯ್ತು ತಲೆಗೆಡ್ಸ್ಕೊಬೇಡ, ಹೋಗಿ ನೀನು ಹೋಗಕ್ಕೆ ನೀನೇ ಹೋಗಿ ಕೇಳೋಣ ಮಾತಾ. ನಾನು ಏನಂತ ಕೇಳೋಣಜ್ಜಿ, ನಾನು ಏನಂತ ಕೇಳೋಣ ಹೇಳಿ? ನಾನು ಕೇಳಕ್ಕೆ ಯಾವ ಮಗ ಓದ್ಕೊ ಹೋಗಿ ಕೇಳೋಣ? ನಾನು ಯಾವ ಮಗ ಓದ್ಕೊಂಡು ಹೋಗಿ ಕೇಳೋಣಜ್ಜಿ? ನಿಜಕ್ಕೂ ನೆಮ್ಮದಿ ಇರೋದಿಲ್ಲ ಕಂಡು ಅಜ್ಜಿ ನನಗೆ. ಅಯ್ಯೋ ಕಾಣಕನವ, ನಿನ್ನ ಕೈಯಾರ ನೀನೇ ಜೀವನ ಹಾಳು ಮಾಡ್ಕೊತಾ ಕೂತಿದ್ದಿ ಕತೆ. ಅದೇನಪ್ಪ, ಅದೇ ನಿಮಗೆ ಸರಿ ಅನ್ಸೋದು ಹೆಂಗೋ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.